ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದ ಸಿಬಿಐ ತನಿಖೆ ನಡೆಸಲಿ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಈಗ ಸೋರಿಕೆಯಾಗಿರೋ ಲೋಕಾಯುಕ್ತ ವರದಿಯಲ್ಲಿ ನನ್ನ ಹೆಸರು ಪ್ರಸ್ತಾಪವಾಗಿದೆ. ಈ ಬಗ್ಗೆ ಯಾವುದೇ ತನಿಖೆಗೂ ಸಿದ್ಧ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲು ಬದ್ಧ ಎಂದರು. ಆರೋಪದಿಂದ ಹೆದರಿ ಓಡಿ ಹೋಗುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ಲೋಕಾಯುಕ್ತ ವರದಿ ಅಧಿಕೃತ ಬಹಿರಂಗಗೊಂಡ ನಂತರ ಮುಂದಿನ ತೀರ್ಮಾನ ಪ್ರಕಟಿಸುವುದಾಗಿ ಹೇಳಿದರು. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಕುಮಾರಸ್ವಾಮಿ ಜೊತೆ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಅಕ್ರಮ ಗಣಿಗಾರಿಕೆಯ ಕುರಿತ ಲೋಕಾಯುಕ್ತರ ವರದಿ ಸೋರಿಕೆಯಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಇಬ್ಬರ ಹೆಸರುಗಳು ಕೂಡ ಈ ಒಂದು ಲೋಕಾಯುಕ್ತರ ವರದಿಯಲ್ಲಿವೆ ಅಂತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರೇ, ಲೋಕಾಯುಕ್ತರ ವರದಿ ಸೋರಿಕೆಯಾಗಿದೆ, ಅದರಲ್ಲಿ ನಿಮ್ಮ ಹೆಸರಿದೆ ಅಂತಕ್ಕಂಥದ್ದು, ಏನು ಪ್ರತಿಕ್ರಿಯೆ ನೀಡ್ತಿದೆ? ಲೋಕಾಯುಕ್ತ ಅವರ ಸೋರಿಕೆಯ ವರದಿ ಇವತ್ತು ಹಲವಾರು ಮಾಧ್ಯಮಗಳಲ್ಲಿ ಏನು ಬಂದಿದೆ. ಈಗಾಗಲೇ ಲೋಕಾಯುಕ್ತ ಅವರು ಅಲ್ಲಿ ಬಂದಿರತಕ್ಕಂಥ ಅಂಶಗಳು ಸತ್ಯದಿಂದ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನನ್ನ ಬಗ್ಗೆ ಬಂದಿರತಕ್ಕಂಥ 2 ಕಂಪನಿಗಳ ವಿಷಯದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಒಪ್ಪಿಗೆಯ ಬಗ್ಗೆ ತಾಂತ್ರಿಕ ದೋಷದಿಂದ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಅದು ಯಾವ ಒಂದು ಆಧಾರದ ಮೇಲೆ ಏನು ತಾಂತ್ರಿಕ ದೋಷಗಳಿದೆ ಅಂತಕ್ಕಂಥದ್ದು ಅವರು ವರದಿಯಲ್ಲಿ ಕೊಡ್ತಾರೆ. ಅದನ್ನು ನೋಡಿ ನಾನು ಉತ್ತರವನ್ನು ಕೊಡಬಲ್ಲೆ. ಈಗಾಗಲೇ ಈ ಒಂದು ವಿಷಯ, ಈ 2 ವಿಷಯಗಳು BJP ಪಕ್ಷ ಒಂದು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 2 ಅಂಶಗಳನ್ನು ಅವರು ಆ ಕಿರುಹೊತ್ತಿಗೆಯಲ್ಲಿ ತಂದಿದ್ದಾರೆ. ಈಗಾಗಲೇ ಆ ಕಿರುಹೊತ್ತಿಗೆಯಲ್ಲಿ 2 ವಿಷಯಗಳು ಏನು ಬಂದಿದೆ, ಇದೆಲ್ಲವನ್ನು CBI ಎನ್ಕ್ವೈರಿಗೆ ಕೊಡಿ ಅಂತೇಳಿ ನಾನೇ ಡಿಮ್ಯಾಂಡ್ ಮಾಡಿ ಉಪವಾಸ ಸತ್ಯಾಗ್ರಹ ಕೂತಿದ್ದೆ. ಇಲ್ಲಿ ನನಗೆ ಯಾವುದೇ ರೀತಿಯ ಈ ಒಂದು ವಿಷಯದಲ್ಲಿ ಅಳುಕಿಲ್ಲ. ನಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಯಾವೊಂದು ಕಾರಣದಿಂದ ಆಗಿದೆ ಅಂತಕ್ಕಂಥದ್ದು ಅವರು ಆ ರಿಪೋರ್ಟಲ್ಲಿ ಏನು ಕೊಡ್ತಾರೆ. ನಂತರ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಜನತೆಯ ಮುಂದೆ ಬರಲಿಕ್ಕೆ ತಯಾರಾಗಿದ್ದೇನೆ. ನಾನು ನೆನ್ನೆಯೂ ಹೇಳಿದ್ದೇನೆ, ಇದರಿಂದ ನಾನು ಪಲಾಯನವಾದ ಮಾಡ್ತಕ್ಕಂಥವನ್ನೆಲ್ಲ ಬೇರೆಯವ್ರ ಥರ. ಇದರಲ್ಲಿ ನನ್ನ ಪಾತ್ರ ಏನಿದೆ, ನನ್ನ ಒಂದು ಆ ತೀರ್ಮಾನದಿಂದ. ಕುಮಾರಸ್ವಾಮಿ ಅವರೇ, ಜಂತ್ಕಲ್ ಎಂಟರ್ಪ್ರೈಸಸ್ ಮತ್ತು ಸಾಯಿ ವೆಂಕಟೇಶ್ವರ್ 2 ಗಣಿ ಕಂಪನಿಗಳಿಗೆ ನೀವೇನು ಕೆಲಮಟ್ಟದ ಸಹಾಯವನ್ನ ಆಗ ಮುಖ್ಯಮಂತ್ರಿಯಾಗಿ ಪ್ರಭಾವ ಬಳಸಿ ಮಾಡಿದ್ರಿ ಅಂತಕ್ಕಂಥದ್ದನ್ನ ಅಧಿಕಾರಿಗಳೇ ನೋಟ್ನಲ್ಲಿ ಬರೆದಿದ್ರು ಅಂತಕ್ಕಂಥದ್ದು. ಅದರಲ್ಲಿ ಕೆಳ ಹಂತದಲ್ಲಿ ನಾನು ಸಹಾಯ ಮಾಡಿದ್ದೇನೆ ಅಂತಕ್ಕಂಥದ್ದಲ್ಲ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಒಂದು ಒಪ್ಪಿಗೆ ಪತ್ರವನ್ನು ನನ್ನ ಮುಂದೆ ಏನಿಟ್ಟಿದ್ರು ಆ ಒಂದು ಕಂಪನಿಯವರು. ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟ ನಂತರ ಅವರಿಗೆ ನೀವು ಅನುಮತಿ ಕೊಡಲಿಕ್ಕೆ ಏನು ತೊಂದರೆ ಅಂತಕ್ಕಂಥ ಹೇಳಿದ್ದೇನೆ. ಇಲ್ಲಿ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಅನುಮತಿ ಏನಿದೆ, ಈಗ ಗಣಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಗಳೇ. ಅರಣ್ಯ ಮತ್ತು ಪರಿಸರ ಇಲಾಖೆಯಲ್ಲಿ ಆ ಒಂದು ಜಂತ್ಕಲ್ ಮೈನಿಗೆ ಸಂಬಂಧಪಟ್ಟಂಥ ಒಂದು ಪತ್ರ ಬಂದಿದೆ ಅಂತಕ್ಕಂಥ ಏನು ಹೇಳಿದರು. ಆ ಪತ್ರವನ್ನು ನಮಗೇನು ತೋರಿಸಿದ್ರು, ಅದರ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೇನೆ. ನಂತರದ ದಿನಗಳಲ್ಲಿ ಏನು ನಡೆದಿದೆ ಅಂತಕ್ಕಂಥದ್ದು ನಾನು ವಿವರಣೆಯನ್ನು ನಂತರ ಸಂಪೂರ್ಣ ಮಾಹಿತಿಯನ್ನು ಜನತೆಯ ಮುಂದೆ ಇಡಲಿಕ್ಕೆ ತಯಾರಾಗಿದ್ದೇನೆ. ಕುಮಾರಸ್ವಾಮಿ ಅವರೇ, ಕಳೆದ ಸೆಪ್ಟೆಂಬರ್ನಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ರಿ, ನೈತಿಕ ಹೊಣೆಗಾರಿಕೆಯ ಬಗ್ಗೆ ಮಾತನಾಡಿದ್ರಿ. ಈಗ ನಿಮ್ಮ ವಿರುದ್ಧವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ವರದಿಯಲ್ಲಿ ತಮ್ಮ ಹೆಸರಿದೆ. ಅದು ಬೊಕ್ಕಸಕ್ಕೆ ನಷ್ಟ ಆಗದೇ ಇರತಕ್ಕಂಥ ಒಂದು ಸಮರ್ಥನೆ ಇದ್ರೂ ಕೂಡ ಅಲ್ಲಿ ತಮ್ಮ ಹೆಸರಿದೆ ಅಂತಕ್ಕಂಥದ್ದು. ಆಡಳಿತ ಪಕ್ಷಕ್ಕೆ ಅನ್ವಯವಾಗ್ತಕ್ಕಂಥ ಒಂದು ಹೊಣೆಗಾರಿಕೆ, ನೈತಿಕ ಹೊಣೆಗಾರಿಕೆ ಪ್ರತಿಪಕ್ಷಗಳಿಗೂ ಅನ್ವಯ ಆಗಬೇಕು ಅಂತಕ್ಕಂಥ ಅದು ನಾನು ಸಂಪೂರ್ಣವಾಗಿ 100ಕ್ಕೆ 100 ಒಪ್ಪಿಗೆಯನ್ನು ಕೊಡ್ತೇನೆ. ನಾನು ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳಿಗೆ ಈ ನ್ಯಾಯದ, ಈ ನೆಲದ ಕಾನೂನಿನಲ್ಲಿ ಎಲ್ಲರೂ ನಾವು ತಲೆಬಾಗಲೇಬೇಕು. ನಾನು ನೆಲದ ಕಾನೂನಿಗೆ ಈಗಲೂ ನಾನು ತಪ್ಪು ಮಾಡಿದರೆ ತಲೆಬಾಗಲಿಕ್ಕೆ ಸಿದ್ಧ ಇದ್ದೇನೆ. ಇದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ಕುಮಾರಸ್ವಾಮಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಜೊತೆಗೆ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7 ನವದೆಹಲಿ.